ನನ್ನ ಕಲೀಗ್ ವಿದ್ಯಾ ಮಲ್ನಾಡ್ ಅವರು ನಮ್ಮ ಮತ್ತೊಂದು ಇಂಟ್ರಾಕ್ಟಿವ್ ಸ್ಟುಡಿಯೋದಿಂದ ಲೈವಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಈಗ ನೀವು ಆವಾಗಲಿಂದ ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಬಗ್ಗೆ ಮಾತಾಡ್ತಾ ಇದ್ರಿ. ತಮಿಳ್ನಾಡಿನ ಬಗ್ಗೆ ಏನನ್ಸುತ್ತೆ ನಿಮಗೆ? ವೆಸ್ಟ್ ಬೆಂಗಾಲ್ ಬಗ್ಗೆ ಏನನ್ಸುತ್ತೆ ನಿಮಗೆ? ಅಸ್ಸಾಂ ಬಗ್ಗೆ ಏನನ್ಸುತ್ತೆ ನಿಮಗೆ? TVK ಬಗ್ಗೆ ಏನನ್ಸುತ್ತೆ? ಮಾತಾಡೋಣ ನಾವು ನೀವು ಒಂದು 5 ನಿಮಿಷ. ಲೆಟ್ಸ್ ಬಿ ಇಂಟ್ರಾಕ್ಟಿವ್. ತುಂಬಾ 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 ಕುತೂಹಲ ಮೂಡಿಸ್ತಾ ಇದೆ. ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ, ಅಂದ್ರೆ ಎಕ್ಸ್ಟ್ರೀಮ್ ಪೀಕ್ ನಲ್ಲಿ ಜೋಶ್ ಇದೆ ತಮಿಳ್ನಾಡಿನಲ್ಲಿ. ಒಂದ್ ಹೆಸರು ಕೊಡ್ಬೋದು. ಇಲ್ಲಿ ತನಕ ಗಿಲ್ಲಿ ಮತ್ತೊಂದು ಅಂತ ವಿಜಯ್ಗೆಲ್ಲ ಅವರ ಸಿನಿಮಾದ ಹೆಸರುಗಳನ್ನ ಇಡ್ತಾ ಇದ್ರು. ಡಾರ್ಕ್ ಹಾರ್ಸ್ ಅಂತ ಆರಾಮಾಗಿ ಕಣ್ಣು ಮುಚ್ಕೊಂಡೀಗ ವಿಜಯ್ ಅವರಿಗೆ ಈ ಹೆಸರನ್ನ ಕೊಡ್ಬೋದು. ನಂಬರ್ 1. ಇನ್ನೊಂದೇನಪ್ಪ ಅಂದ್ರೆ ಆಕ್ಸಿಸ್ ಮೈ ಇಂಡಿಯಾದವರು ಏನ್ ಭವಿಷ್ಯ ನುಡಿದಿದ್ರು, ಏನ್ ಅಚ್ಚುಕಟ್ಟಾಗಿದೆ ಚಂದನ್. ಅದು ಯಾರೂ ನಂಬಲಿಲ್ಲ ಸ್ಟಾರ್ಟಿಂಗ್. ಅವ್ರು ಕಿಂಗ್ ಮೇಕರ್ ಆಗ್ಬೋದು, ಡಬಲ್ ಡಿಜಿಟ್ ಬಂದ್ರೆ ವಿನ್ ಆದಂಗೆ ಕಿಂಗ್ ಮೇಕರ್ ಅಂದ್ರು. ಎಲ್ಲಿ ಡಬಲ್ ಡಿಜಿಟ್ ಕಿಂಗ್ ಆಗ್ತಾ ಇದ್ದಾರೆ ವಿಜಯ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚಂದನ್ ಇದ್ರಲ್ಲಿ ಹೇಳ್ಬೇಕಾಗಿರೋದು, ಮೀಡಿಯಾಗಳಿಗೆ ಇವರು ಒಂದು ಪಾರ್ಟಿ ಅಂತ ಕಟ್ಟಿದ ಮೇಲೆ, ಎಲೆಕ್ಷನ್ ಕ್ಯಾನ್ವರ್ಸ್ ಅಥವಾ ಏನು ಪ್ರಚಾರ ಅಂತ ಮಾಡಿದ್ಮೇಲೆ ಒಂದೇ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ ಪುಣ್ಯಾತ್ಮ ವಿಜಯ್. ಮೀಡಿಯಾಗ್ ನಾಟ್ ಇವನ್ ಒಂದು 5 ನಿಮಿಷದ ಬೈಟ್ ಕೊಟ್ಟಿಲ್ಲ. ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ತಾಗಿ ಟ್ರೆಂಡ್ ಆದ್ರು, ಸೌಂಡ್ ಮಾಡಿದ್ರು. ಸೊ ಅಗೇನ್ ಸೋಷಿಯಲ್ ಮೀಡಿಯಾ ಜಮಾನಕ್ಕೆ ಅಂಡ್ ಅವರ ಸ್ಟ್ರಾಟಜಿಗೆ ಇಲ್ಲಿ ಸಿಂಕ್ ಆಗಿದೆ, ವರ್ಕೌಟ್ ಆಗಿದೆ. ಇದನ್ನು ನಾವು ಗಮನಕ್ಕೆ ತಗೋಬಹುದು. ಗೊತ್ತಿಲ್ಲ ಈಗ ನಾ ಹೇಳೋ ಪಾಯಿಂಟ್ ಎಷ್ಟರ ಮಟ್ಟಿಗೆ ಸೂಕ್ತ, ಎಷ್ಟು ಜನ ಒಪ್ಕೊಳ್ತಾರೆ ಅಂತ. ಸೂಕ್ತ ಇರಬೇಕು ಅಂತೇನಿಲ್ಲ. ತ್ರಿಷಾ ಅವರ ಬೇಡಿಕೆ ಅಂಡ್ ಅವರ ಹುಟ್ಟುಹಬ್ಬದ ದಿನ ಸಿಕ್ಕಂತಹ ದೊಡ್ಡ ಗಿಫ್ಟ್ ಇರ್ಬೋದು. ತಿರುಮಲಗೆ ಹೋಗಿ ಕೈ ಮುಕ್ಕೋ ಬಂದ್ರು ತಿಮ್ಮಪ್ಪ ಡೈರೆಕ್ಟ್ ಆಗಿ. ತ್ರಿಷಾ ಅದೇ ನಾನು ಅವಾಗಲೇ ಹೆಸರು ಹೇಳಿಲ್ಲ, ನಾನು ಅಷ್ಟೇ ಹೇಳಿದೆ. ನಾನು ಜಾಸ್ತಿ ಸಿನಿಮಾ ನೋಡಲ್ಲ ರೀ, ಹಂಗಂದ್ರೆ ಹೆಸರು ಗೊತ್ತಾಗಲ್ಲ. ತ್ರಿಷಾ ಅವರ ಬೇಡಿಕೆ ತುಂಬಾ ಅಚ್ಚುಕಟ್ಟಾಗಿ. ಅವ್ರೇನ್ ಬಹಳ ದೊಡ್ಡ ಆಕ್ಟ್ರೆಸ್ ಅವರು? ತ್ರಿಷಾ ಅವರು ಗೊತ್ತಿಲ್ದಲೇ ಇರೋದು ಏನಿದೆ ಚಂದನ್? ಇಲ್ರಿ, ಕೇಳ್ತಾ ಇದ್ದೀನಿ. ಅವರ ಬೇಡಿಕೆ ತುಂಬಾ ಚೆನ್ನಾಗಿ ಹಿಂದೆ ಮುಂದೆ ನೋಡ್ದೆ ಒಂದು ಜರಡಿ ಹಿಡಿಯದೆ ತಿಮ್ಮಪ್ಪ ತಗಳಿ ಅಂತ ವರ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಮೀಡಿಯಾ ವರ್ಸಸ್ ಸೋಷಿಯಲ್ ಮೀಡಿಯಾ, ವಿಚ್ ಒನ್ ಇಸ್ ಪವರ್ಫುಲ್ ಅಂದ್ರೆ ಮೋಸ್ಟ್ ಪವರ್ಫುಲ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದು ಮತ್ತೊಂದ್ಸಲ ಪ್ರೂವ್ ಆಗಿದೆ. ಇದಿಷ್ಟು. ಆಮೇಲೆ ಇನ್ನೊಂದು ಡಿಫ್ರೆಂಟ್ ಪಾತ್ ಇಲ್ಲಿ ನೋಡ್ಬೋದು ಅಂದ್ರೆ, ಕಳೆದ 50-60 ವರ್ಷಗಳ ಇತಿಹಾಸವನ್ನ ಕೆದಕ್ದಾಗ ಸೇಮ್ ಆಸ್ ಇಟ್ ಈಸ್ ಕರ್ನಾಟಕ, ಕೇರಳ, ತಮಿಳುನಾಡು ಹೆಂಗಾಗುತ್ತೆ, ಒಂದ್ಸಲ ಬಂದವ್ರನ್ನ ಇನ್ನೊಂದ್ಸಲ ಗೆಲ್ಸಲ್ಲ, ಅದು ಇರೋದೇ ಹಂಗೆ. ಬಟ್ ಕೇರಳದಲ್ಲಿ ಸ್ವಲ್ಪ ಲಾಸ್ಟ್ ಟೈಮ್ ಬದಲಾವಣೆ ಆಗಿತ್ತು. DMK ಎಲ್ಲರೂ ಗೆದ್ದು ಬಿಟ್ಟಿದ್ರೆ ಸ್ಟಾಲಿನ್ ಅವರ ಅಪ್ಪನ ಇತಿಹಾಸನೇ ಬ್ರೇಕ್ ಮಾಡ್ಬಿಡೋರು, ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡೋರು. ಬಟ್ ಅದು ಹಂಗಾಗಿಲ್ಲ ಬಿಡಿ. ವಿಜಯ್ ಅವ್ರ ವಿಚಾರ ತಗೊಳ್ಳೋದಾದ್ರೆ ಎಸ್, ಫ್ಯಾನ್ಸ್ ಕೈ ಹಿಡಿದಿದ್ದಾರೆ. ಇನ್ನೊಂದು ಮೇನ್ ಥಿಂಗ್, ತಮಿಳ್ನಾಡಿನ ರಾಜಕೀಯವೇ ಬಹಳ ಇಂಟ್ರೆಸ್ಟಿಂಗ್. ಅಲ್ಲಿ ನೀವು ಸಿದ್ಧಾಂತಗಳನ್ನು ವರ್ಕ್ ಮಾಡ್ಬೋದಾ? ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ. ಅಲ್ಲೇನಿದ್ರು ಭಾಷೆ ಅಂಡ್ ಫ್ರೀ ಬೀಸ್ ಅಂತ ಏನ್ ಕರಿತೀವಿ, ಕರ್ನಾಟಕದಲ್ಲಿ ಏನ್ ವರ್ಕೌಟ್ ಆಗುತ್ತೋ ಅದ್ರ 10 ಪಟ್ಟು ತಮಿಳ್ನಾಡಲ್ಲಿ ವರ್ಕೌಟ್ ಆಗುತ್ತೆ. 10 ಪಟ್ಟು ಅನ್ಕೊಳ್ಳಿ. ಸೊ ಇಷ್ಟೊಂದು ಇವೆಲ್ಲವೂ ಸೇರಿ ವಿಜಯ್ ಅವರು ಸಿಂಗಲ್ ಆರ್ಮಿಯಾಗಿ ಗೆದ್ದಿದ್ದಾರೆ ಅನ್ನುವಂತ, ಅಂದ್ರೆ ಗೆಲ್ಲಬಹುದು ಅನ್ನುವ ಮುನ್ಸೂಚನೆ ಸದ್ಯಕ್ಕೆ ಸಿಗ್ತಾ ಇದೆ ತಮಿಳ್ನಾಡಿನಲ್ಲಿ ಚಂದನ್.